21st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅದ್ರ ರೂಟ್ಸ್ ಕಂಡಿಬೇಕು. ರೂಟ್ಸ್ ಅಂದ್ರೆ ನಥಿಂಗ್ ಸೊಲ್ಯೂಷನ್. ಓಕೆ, ಸೊ ಅವ್ರು ಕೊಟ್ಟಿರೋದೇನು, ಎಕ್ಸ್ ಸ್ಕ್ವಯರ್ ಪ್ಲಸ್ 8x ಪ್ಲಸ್ 15 ಈಕ್ವಲ್ ಟು 0. ಓಕೆ, ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೋಬೇಕು. ಓಕೆ, ಸೊ ಪ್ರಾಡಕ್ಟ್ ಅಂದ್ರೆ ಫಸ್ಟ್ ನಂಬರ್ ಮತ್ತೆ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ, ಪ್ಲಸ್ 15 ಇಂಟು ಎಕ್ಸ್ ಸ್ಕ್ವೇರ್ 15x ಸ್ಕ್ವೇರ್ ಆಯ್ತು. ಸಮ್ ಬಂದ್ಬಿಟ್ಟು ಏನು, ಈ ಮಿಡಲ್ ನಂಬರ್ ಏನಾಗುತ್ತೆ ಸಮ್ ಆಗುತ್ತೆ, ಸಮ್ ಬಂದ್ಬಿಟ್ಟು ಪ್ಲಸ್ 8x. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ ಎರಡ್ ನಂಬರ್ ಫೈಂಡ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 15 ಬರ್ಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರ್ಬೇಕು. ಅವಾಗ ನೀವೇನ್ ಮಾಡ್ರಿ, ಈ ಪ್ರಾಡಕ್ಟ್ ನಂಬರ್ ತಗೊಳ್ರಿ. ಓಕೆ, ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 3 5 ಈಗ ನೀವೇ ನೋಡ್ರಿ, 3 5 ಎಷ್ಟು 15, 3 ಪ್ಲಸ್ 5 ಮಾಡಿದ್ರೆ 8 ಬರ್ತಾ ಇದೆ ತಾನೆ. ಸೊ ಎರಡ್ ನಂಬರ್ ಬಂದ್ಬಿಟ್ಟು 3x, ಇನ್ನೊಂದು ಬಂದ್ಬಿಟ್ಟು 5x. ಓಕೆ, ಸೊ ಆಮೇಲೆ ಈ ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ಬಿಗ್ಗರ್ ನಂಬರ್ ಯಾವುದು 5, ಸೊ ಅದಕ್ಕೆ ಕೊಡ್ಬೇಕು. ಸಮ್ ಇರೋ ಸೈನ್ ಯಾರಿಗೆ ಕೊಡ್ಬೇಕು, ಬಿಗ್ಗರ್ ನಂಬರ್ಗೆ ಕೊಡ್ಬೇಕು. ಸೊ ಇದಕ್ ಪ್ಲಸ್ ಕೊಡ್ಬೇಕು. ಆಮೇಲೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ಏನ್ ಬರ್ಬೇಕು, ಪ್ಲಸ್. ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಪ್ಲಸ್ ಬರ್ಬೇಕು. ಸೊ ಅದಕ್ಕೋಸ್ಕರ ಏನು, ಇದು ಕೂಡ ಪ್ಲಸ್ ಆಗುತ್ತೆ. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 3 ಜಾ 15, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಕರೆಕ್ಟ್ ಇದೆ. ಆಮೇಲೆ 5x ಪ್ಲಸ್ 3x 8x. ಸೊ ಎರಡ್ ನಂಬರ್ ಕಂಡಿಡಿದ್ವಿ. ಅವಾಗ ಏನ್ ಮಾಡ್ಬೇಕು ನೋಡ್ರಿ, ನೆಕ್ಸ್ಟ್ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ. ಆಮೇಲೆ ಮಿಡಲ್ ನಂಬರ್ ಇವ್ರಿಬ್ಬರನ್ನ ಬರೀರಿ. ಸೊ ಏನ್ ಬರ್ರಿ, 3x ಪ್ಲಸ್ 5x ಬರ್ರಿ. ಆಮೇಲೆ ಈ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಪ್ಲಸ್ 15 ಈಕ್ವಲ್ ಟು 0. ಆಮೇಲೆ ಇವ್ರಿಬ್ರಲ್ ಕಾಮನ್ ತೆಗೀರಿ. ಇವ್ರಿಬ್ರಲ್ ಕಾಮನ್ ಏನು, ಎಕ್ಸ್ ಏನು ಉಳಿಯುತ್ತೆ, ಎಕ್ಸ್ ಪ್ಲಸ್ 3 ಉಳಿಯುತ್ತೆ. ಬೇಕಿದ್ರೆ ಚೆಕ್ ಮಾಡ್ರಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 3 3x ಆಗುತ್ತೆ. ಓಕೆ, ಆಮೇಲೆ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಇವ್ರಿಬ್ರಲ್ ಕಾಮನ್ ಎಕ್ಸ್ ಪ್ಲಸ್ 3 ಅಂದ್ರೆ ಇವ್ರಿಬ್ರಲ್ ಕೂಡ ಕಾಮನ್ ಎಕ್ಸ್ ಪ್ಲಸ್ 3 ಇರ್ಲೇಬೇಕು. ಸೊ ನಾನೇನ್ ಮಾಡ್ಬಿಡ್ತೀನಿ, ಫಸ್ಟ್ ಎಕ್ಸ್ ಪ್ಲಸ್ 3 ಬರ್ದ್ಬಿಟ್ಟು ಆಮೇಲೆ ಏನ್ ಕಾಮನ್ ಬರಿಬೇಕಂತ ಯೋಚನೆ ಮಾಡ್ತೀನಿ. ಸೊ ನಾನೇನ್ ಮಾಡಿದೆ, ಫಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ 3 ಬರುತ್ತಂದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 3 ಬರುತ್ತಂತ ಗೊತ್ತು. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನ ಬರ್ದ್ಬಿಟ್ಟು ಆಮೇಲೆ ಏನ್ ಕಾಮನ್ ಬರ್ಬೇಕಂತ ಯೋಚನೆ ಮಾಡ್ತೀನಿ. ಸೊ ಈಗ ನನಗೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು, ಪ್ಲಸ್ 5x ಬರ್ಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ 5 ಬರೀಬೇಕು. ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 ಇಂಟು ಎಕ್ಸ್ 5x. ಆಮೇಲೆ ಮತ್ತೆ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 3 ಜಾ 15. ಓಕೆ, ನಾವು ಮಾಡಿರೋದು ಕರೆಕ್ಟ್ ಇದೆ. ಆಮೇಲೆ ಮತ್ತೆ ಇವ್ರಿಬ್ರು ಕಾಮನ್ ತೆಗೀರಿ. ಇವ್ರಿಬ್ರಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಪ್ಲಸ್ 3 ಇದೆ, ಇಲ್ಲಿ ಎಕ್ಸ್ ಪ್ಲಸ್ 3 ಇದೆ. ಸೊ ಎಕ್ಸ್ ಪ್ಲಸ್ 3 ಕಾಮನ್ ತೆಗೆದ್ರೆ ಓಕೆ ಏನ್ ಉಳಿಯುತ್ತೆ, ಇಲ್ಲಿ ಎಕ್ಸ್ ಉಳಿಯುತ್ತೆ. ಓಕೆ, ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 3 ಕಾಮನ್ ತೆಗೆದ್ರೆ ಏನ್ ಉಳಿಯುತ್ತೆ, ಪ್ಲಸ್ 5 ಉಳಿಯುತ್ತೆ. ಅದನ್ನ ಇಲ್ಲಿ ಪ್ಲಸ್ 5 ಬರುತ್ತೆ. ಓಕೆ, ಆಮೇಲೆ ನಿಮಗೆ ಎರಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು, ಅವಾಗ ಆನ್ಸರ್ 0 ಬರುತ್ತೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರ್ 0 ಬರ್ತಾ ಇದೆ ಅಂದ್ರೆ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ತಾ ಇದೆ ಅಂದ್ರೆ ಒಂದು ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಸೊ ಅವಾಗ ನಾವೇನ್ ಬರ್ಕೋಬಹುದು, ಒಂದು ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಇರ್ಬೋದು, ಆರ್ ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಇರ್ಬೋದು. ಈ ಪ್ಲಸ್ 3 ಆ ಕಡೆ ಹೋದ್ರೆ -3. ಓಕೆ, ಪ್ಲಸ್ 5 ಆ ಕಡೆ ಹೋದ್ರೆ -5. ಸೊ ಒಂದ್ ಬಂದ್ಬಿಟ್ಟು -3, ಇನ್ನೊಂದು ಬಂದ್ಬಿಟ್ಟು -5. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.